ಇಸ್ಲಾಂ ಧರ್ಮದ ಬಗ್ಗೆ ತಮಾಷೆ ಮಾಡಲ್ವಂತೆ ಈ ಕುನಾಲ್ ಕಾಮ್ರಾ. ಅವರಲ್ಲಿರೋದೇ 20% ಪಾಪ್ಯುಲೇಷನ್. ಅವರ ಧರ್ಮದಲ್ಲಿ ತಮಾಷೆ ಮಾಡೋದಕ್ಕೆ ಏನು ಇಲ್ವೇ ಇಲ್ಲ ಅಂತೆ. ಇಸ್ಲಾಂನ ಬಗ್ಗೆ ತಮಾಷೆ ಮಾಡಲ್ಲ ಸರಿ, ಹಾಗಾದ್ರೆ ಹಿಂದೂಗಳ ಬಗ್ಗೆ ಯಾಕೆ ತಮಾಷೆ ಮಾಡಬೇಕು? ಮುನಾವರ್ ಫಾರೂಕಿ, ಅಲೋಕೇಶ್ ಸಿನ್ಹಾ ಹಿಂದೂಗಳ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಇವರು ಏನು ಕಡಿಮೆ ಇಲ್ಲ. ಸ್ಟ್ಯಾಂಡ್ ಅಪ್ ಕಾಮಿಡಿಯ ಹೆಸರಿನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ. ಹಿಂದೂ ಧರ್ಮವನ್ನ ಟೀಕಿಸೋದೆ ಸೆಕ್ಯುಲರಿಸಂ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು. ನಮಸ್ಕಾರ. ಕುನಾಲ್ ಕಾಮ್ರಾ ಬಹಳ ಫೇಮಸ್ ಆಗಿರುವಂತ ವ್ಯಕ್ತಿ ಈತ. ಏನೋ ಹೆಸರನ್ನ ನೀವೆಲ್ಲರೂ ಕೇಳೇ ಇರ್ತೀರಾ. ಜಗತ್ತಿನಲ್ಲಿ ಏನೇ ವಿಷಯ ನಡೀಲಿ ಆ ವಿಚಾರದ ಬಗ್ಗೆ ಸಿಕ್ಕ ವಿಷಯದ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾನೆ ಇರ್ತಾನೆ. ಅದ್ರಲ್ಲೂ ಇವನಿಗೆ ನರೇಂದ್ರ ಮೋದಿ ಅವರನ್ನ ಕಂಡ್ರೆ ಅದೆಂಥ ದ್ವೇಷ ಗೊತ್ತಾ. ಏನು ವಿಚಾರ ಆಗ್ಲಿ ಅದಕ್ಕೆ ನರೇಂದ್ರ ಮೋದಿ ಅವರನ್ನ ಲಿಂಕ್ ಮಾಡಿ ಏನಾದ್ರೂ ಒಂದು ತಮಾಷೆ ಮಾಡ್ತಾನೆ ಇರ್ತಾನೆ. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಪ್ರದಾಯದ ಬಗ್ಗೆ, ಹಿಂದೂ ಆಚರಣೆಗಳನ್ನಂತೂ ಈತ ತನ್ನ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಹೆಸರಿನಲ್ಲಿ ಯಾವಾಗ್ಲೂ ಲೇವಡಿ ಮಾಡ್ತಾನೆ ಇರ್ತಾನೆ, ಕೀಳಾಗಿ ಕಾಣ್ತಾನೆ ಇರ್ತಾನೆ. ನರೇಂದ್ರ ಮೋದಿ ಅವರ ಬಗ್ಗೆ ಈತ ಮಾಡುವಂತಹ ಕಾಮಿಡಿ ಅಂತೂ ಬಹಳ ಕೆಳಮಟ್ಟದಲ್ಲಿರುತ್ತೆ. ಇವನ ಕಾಮಿಡಿ ಶೋವನ್ನ ನೋಡಿ ಎಂಜಾಯ್ ಮಾಡುವಂತಹ ಒಂದು ವರ್ಗ ಕೂಡ ಇದೆ. ಈತ ಹೇಳಿದಂತಹ ಕಾಮಿಡಿಗೆ ಚಪ್ಪಾಳೆ ತಟ್ಟಿ ಬಹಳ ಚೆನ್ನಾಗಿದೆ ಅಂತ ಹೇಳುವಂತಹ ಒಂದು ವರ್ಗ ಕೂಡ ಇದೆ. ಇದನ್ನೆಲ್ಲ ನೋಡಿದಂತಹ ಜನರಿಗೆ ಒಂದು ಪ್ರಶ್ನೆ ಕಾಡುತ್ತೆ. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಸಂಪ್ರದಾಯದ ಬಗ್ಗೆ, ಹಿಂದೂಗಳ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಇಷ್ಟೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾನಲ್ಲ, ಈತ ಯಾವತ್ತಾದ್ರೂ ಇಸ್ಲಾಂ ಧರ್ಮದ ಬಗ್ಗೆ, ಮುಸ್ಲಿಮರ ಬಗ್ಗೆ ಕಾಮಿಡಿ ಮಾಡಿದ್ದಾನಾ? ಯಾಕಾಗಿ ಮುಸ್ಲಿಮರ ಬಗ್ಗೆ ಕಾಮಿಡಿ ಮಾಡಲ್ಲ ಅಂತ, ತಾನ್ ಯಾಕೆ ಇಸ್ಲಾಂ ಧರ್ಮದ ವಿರುದ್ಧ ಕಾಮಿಡಿ ಮಾಡಲ್ಲ ಅಂತ ಹೇಳಿ ಒಂದು ಇಂಟರ್ವ್ಯೂನಲ್ಲಿ ಈತನೇ ಬಹಳ ಕ್ಲಾಸಿಕ್ ಆದ ಆನ್ಸರ್ ಅನ್ನ ನೀಡಿದ್ದಾನೆ. ಅವನ್ ಏನಂತ ಹೇಳಿದಾನೆ ಒಂದ್ಸಲ ನೀವು ಕೇಳ್ಕೊಂಡು ಬನ್ನಿ. और मुझे भी ये पूछा जाता है तुम कभी इस्लाम पे जोक क्यों नहीं बनाते हो? बिकॉज़ 20% लोगों के पास कुछ है नहीं और ज्यादा. All I see the average Muslim in this country has is their faith and I don't know their community. ಅಬ್ಬಬ್ಬಾ, ಎಂಥ ಮಾತುಗಳನ್ನ ಹೇಳಿದ್ರಿ ಕಾಮ್ರಾ ಅವರೇ ನೀವು. ಮುಸಲ್ಮಾನರಿರೋದು 20%, ಅವರ ಬಗ್ಗೆ ತಮಾಷೆ ಮಾಡೋದಕ್ಕೆ, ಅವರ ಬಗ್ಗೆ ಹೇಳೋದಕ್ಕೆ ಏನು ಇಲ್ವೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದ್ರಿ ಅಲ್ವಾ. ನೀವು 5% ಇರುವವರ ಬಗ್ಗೆ ತಮಾಷೆ ಮಾಡ್ತೀರಾ, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀರಾ. 15% ಇರುವವರ ಬಗ್ಗೆನೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀರಾ. 80% ಇರುವವರ ಬಗ್ಗೆ ಅಂತೂ ಕಾಮಿಡಿ ಮಾಡ್ತಾನೆ ಇರ್ತೀರಾ. ಅವ್ರಿರೋದೇ 20%, ಅವರಲ್ಲಿ ತಮಾಷೆ ಮಾಡೋದಕ್ಕೆ ಏನು ಇಲ್ವೇ ಇಲ್ಲ. ಭಯೋತ್ಪಾದನಾ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವವರು ಯಾರು ಕಾಮ್ರಾ ಅವರೇ? ಇದೇ 20% ಇರುವವರು. ಪಾಕ್ ಉಗ್ರರಿಂದ ಪ್ರೇರೇಪಿತರಾಗಿ ಬ್ರೈನ್ ವಾಶ್ಗೆ ಒಳಪಟ್ಟಿರುವವರು ಯಾರು ಕಾಮ್ರಾ ಅವರೇ? ಇದೇ 20% ಇರುವವರು. ಎಲ್ಲೋ ಏನೋ ಆದ್ರೆ ಭಾರತದಲ್ಲಿ ಇಟ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವವರು ಯಾರು? ಭಾರತ ಗೆದ್ದಾಗ ಭಾರತೀಯರೆಲ್ಲರೂ ಭಾರತದಲ್ಲಿ ಸಂಭ್ರಮಾಚರಣೆ ಮಾಡಿದಾಗ ಅದಕ್ಕೆ ಅಡ್ಡಿಪಡಿಸುವವರು ಯಾರು? ಇದೇ 20% ಇರುವವರು. ಹಬ್ಬಗಳನ್ನ ಆಚರಣೆ ಮಾಡುವುದಕ್ಕೆ ಬಿಡದೇ ಇರುವವರು ಯಾರು? ಮೆರವಣಿಗೆ ಹೊರಟಾಗ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಮಾಡೋದು ಯಾರು? ಶಸ್ತ್ರಾಸ್ತ್ರಗಳನ್ನೆಲ್ಲ ತಗೊಂಡು ಬಂದು ಹಿಂದೂಗಳ ಮೇಲೆ ಅಟ್ಟಹಾಸವನ್ನ ಮೆರೆಯುವವರು ಯಾರು? ಈ ರೀತಿ ಭಾರತದಲ್ಲಿ ಮಾಡ್ತಾ ಇರುವವರು ಅದೇ ನೀವು ಹೇಳಿದ್ರಲ್ವಾ 20% ಇರುವವರು, ಅವರೇ ಮಾಡ್ತಾ ಇರೋದು. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಿಮಗೆ 2 ಗಂಟೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಬಹುದು. ಆದ್ರೆ ನೀವು ಮಾಡ್ಲಿಲ್ಲ, ನೀವು ಮಾಡೋದು ಇಲ್ಲ. ಇಸ್ಲಾಂ ಧರ್ಮದ ಬಗ್ಗೆ ಇದೇ 20% ಇರುವವರ ಬಗ್ಗೆ ಕಾಮಿಡಿ ಶೋ ಮಾಡೋದಕ್ಕೆ ನಿಮಗೇನು ಭಯಾನ ಕುನಾಲ್ ಕಾಮ್ರಾ ಅವರೇ? ಯಾಕೆ ಇದೇ 20% ಇರುವವರು ನಾಳೆ ನಿಮ್ಮ ಮನೆಗೆ ಕಲ್ಲು ತೂರಾಟ ಮಾಡ್ತಾರೆ ಅಂತ ನಿಮಗೆ ಭಯಾನ? ನೀವು ಹೇಳುವಂತಹ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಅವರ ಸಮುದಾಯದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅವರು ಅವರದ್ದೇ ಒಂದು ನಂಬಿಕೆಯಲ್ಲಿರ್ತಾರೆ, ಅವರು ಅವರ ಧರ್ಮದ ಮೇಲೇನೆ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳಿ. ಸರಿ, ನಿಮ್ಗೆ ಅವರ ಸಮುದಾಯದ ಬಗ್ಗೆ ಗೊತ್ತಿಲ್ಲ, ಅವರ ಧರ್ಮದ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಅಲ್ಲ ಯಾರು ಗೊತ್ತಿಲ್ಲ, ನಿಮಗೆ ಪೈಗಂಬರ್ ಯಾರು ಗೊತ್ತಿಲ್ಲ. ಆದ್ರೆ ನೀವೊಬ್ಬ ಹಿಂದೂ ಅಲ್ವಾ? ನಿಮಗೆ ರಾಮ ಯಾರು ಗೊತ್ತಿಲ್ವಾ? ಸೀತೆ ಯಾರು ಗೊತ್ತಿಲ್ವಾ? ಹನುಮಂತ ಯಾರು ಅಂತ ಗೊತ್ತಿಲ್ವಾ? ಇಷ್ಟೆಲ್ಲ ಗೊತ್ತಿದ್ರು ಕೂಡ ಹಿಂದೂ ಧರ್ಮದ ಬಗ್ಗೆನೆ, ಹಿಂದೂ ಸಂಪ್ರದಾಯದ ಬಗ್ಗೆ, ಆಚರಣೆಗಳ ಬಗ್ಗೆ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತೀರಿ. ಯಾಕೆ? ಮುಸ್ಲಿಮರ ಭಾವನೆಗೆ ಧಕ್ಕೆ ತರಬಾರ್ದು ಅಂತ ನಿಮಗೆ ಯಾರಾದ್ರೂ ಹೇಳಿದಾರಾ? ಅವರ ಧರ್ಮದ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗೆ ಹಿಂಜರಿಕೆ, ನಿಮಗೆ ಭಯ. ಆದ್ರೆ ಬೇರೆ ಧರ್ಮದವರ ಬಗ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಹೆಸರಿನಲ್ಲಿ ಎಷ್ಟೊಂದು ಲೇವಡಿ ಮಾಡ್ತೀರಾ. ಹಿಂದೂಗಳ ಭಾವನೆಗೆ ಎಷ್ಟು ಅಂತ ಧಕ್ಕೆ ತರ್ತೀರಾ. ಇದು ನಿಮ್ಮ ಢೋಂಗಿತನ, ನಿಮ್ಮ ಗೋಸುಂಬೆತನ ಏನು ಅನ್ನುವಂಥದ್ದು ಭಾರತೀಯರಿಗೆ ಈಗಾಗಲೇ ಅರ್ಥ ಆಗಿದೆ. ನೋಡಿ, ನೀವೇನು ಬೇಕಾದ್ರೂ ಮಾತನಾಡಬಹುದು, ಯಾರನ್ನ ಬೇಕಾದ್ರೂ ಲೇವಡಿ ಮಾಡಬಹುದು, ಯಾರು ನಿಮ್ಮನ್ನ ಕೇಳಲ್ಲ. ಆದ್ರೆ ಮುಸ್ಲಿಮರಿಗೆ, ಇಸ್ಲಾಂ ಧರ್ಮಕ್ಕೆ ನೀವು ಯಾವ ರೀತಿಯಾಗಿ ಗೌರವಿಸ್ತೀರೋ ಅದೇ ರೀತಿಯಾಗಿ ಹಿಂದೂ ಧರ್ಮವನ್ನು ನೀವು ಗೌರವಿಸಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಬಾರದು. ನೀವಿದೇ ಮೊದಲಲ್ಲ,
ಈ ಹಿಂದೆ ಕೂಡ ಹಿಂದೂಗಳ ಭಾವನೆಗೆ ಸಾಕಷ್ಟು ಬಾರಿ ಧಕ್ಕೆ ತಂದಿದ್ದೀರಿ. ಏಕನಾಥ್ ಶಿಂಧೆ ಅವರ ಬಗ್ಗೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಅದರಲ್ಲಿ ಅವರನ್ನ ಗದ್ದಾರ್ ಅಂತ ಹೇಳಿದ್ದ, ಅಂದ್ರೆ ದ್ರೋಹಿ ಅಂತ ಹೇಳಿದ್ದ. ಇದರಿಂದ ಸಾಕಷ್ಟು ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಅವರನ್ನ ಕೂಡ ಒಬ್ಬ ನಾಯಕ ಅಂತ ಕೊಂಡಾಡುವಂತಹ ಒಂದು ವರ್ಗ ಇರುತ್ತಲ್ಲ, ಅವರಿಗೆ ಕೂಡ ಬೇಜಾರಾಗಿದೆ. ಭಾರತದ ತ್ರಿವರ್ಣ ಧ್ವಜವನ್ನ ಅವಹೇಳನ ಮಾಡಿದ ಆರೋಪಕ್ಕಾಗಿ ನಿಮ್ಮ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಈ ರೀತಿ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಹೆಸರಿನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತದ್ದು, ಹಿಂದೂ ಸಂಪ್ರದಾಯವನ್ನ, ಸಂಸ್ಕೃತಿಯನ್ನ, ಹಿಂದೂಗಳ ಆಚರಣೆಯನ್ನ ಬಹಳ ಟೀಕಿಸುವಂಥದ್ದು, ತೀರಾ ಕೆಳಮಟ್ಟದ ಜೋಕ್ಸ್ ಗಳನ್ನ ಮಾಡುವಂಥದ್ದು ನೀವೊಬ್ಬರೇ ಅಲ್ಲ, ನಿಮ್ಮ ಒಂದು ಪಟಾಳಮೇ ಇದೆ. ಮುನಾವರ್ ಫಾರೂಕಿ ಅನ್ನುವಂಥ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು. ಈ ಹಿಂದೆ ಹಿಂದೂ ದೇವತೆಗಳ ಬಗ್ಗೆ ಎಲ್ಲ ಬಹಳ ಕೆಟ್ಟದಾಗಿ ಈತ ಒಂದು ಕಾಮಿಡಿ ಮಾಡಿ ದೊಡ್ಡ ಕಾಂಟ್ರವರ್ಸಿಯನ್ನೇ ಸೃಷ್ಟಿ ಮಾಡಿದ್ದ. ಈತ ಒಬ್ಬ ಮುಸ್ಲಿಂ, ಆದ್ರೆ ಇವನ್ ಯಾವತ್ತೂ ಕೂಡ ಅಲ್ಲಾನ ಬಗ್ಗೆ ಅಥವಾ ಪೈಗಂಬರ್ನ ಬಗ್ಗೆ ಕಾಮಿಡಿ ಮಾಡ್ಲಿಲ್ಲ. ಈತನ ಧರ್ಮದ ಬಗ್ಗೆ ಇವನು ಕಾಮಿಡಿ ಮಾಡ್ಲಿಲ್ಲ, ಆದ್ರೆ ಹಿಂದೂ ಧರ್ಮದ ಬಗ್ಗೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿದ್ದಾನೆ. ಅದರಲ್ಲೂ ಹಿಂದೂ ದೇವತೆಗಳ ಬಗ್ಗೆ ತೀರಾ ಕೆಟ್ಟದಾಗಿ ಮಾತನಾಡಿದ್ದಾನೆ. ಇವನಿರುವ ಧರ್ಮದಲ್ಲೇ ಸಾಕಷ್ಟು ಕೊರತೆಗಳಿದೆ. ಬಾಲ್ಯ ವಿವಾಹ ಇದೆ, ತ್ರಿವಳಿ ತಲಾಕ್ ಇದೆ, ಇವನ ಧರ್ಮದಲ್ಲಿರುವ ಹೆಣ್ಣು ಮಕ್ಕಳು ಎಷ್ಟು ಕೊರಗ್ತಾ ಇದ್ದಾರೆ, ಅದ್ರ ಬಗ್ಗೆ ಕೂಡ ಇವನಿಗೆ ಒಂದು 3-4 ಗಂಟೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಬಹುದಿತ್ತಲ್ವಾ? ಅದನ್ನೆಲ್ಲ ಮಾಡ್ಲಿಲ್ಲ. ಆದ್ರೆ ರಾಮನ ಬಗ್ಗೆ, ಸೀತೆಯ ಬಗ್ಗೆ, ಹನುಮಂತನ ಬಗ್ಗೆ ಎಷ್ಟೆಲ್ಲ ತಮಾಷೆ ಮಾಡಿದ್ದಾನೆ ಈತ. ಇನ್ನೊಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲೋಕೇಶ್ ಸಿನ್ಹಾ, ಈತ ಒಬ್ಬ ಹಿಂದೂ ಆಗಿದ್ರು ಕೂಡ ಹನುಮಾನ್ ಚಾಲೀಸನ್ನ, ಹಿಂದೂಗಳೆಲ್ಲರೂ ಬಹಳ ಭಕ್ತಿಯಿಂದ ಗೌರವದಿಂದ ಹೇಳುವಂತಹ ಹನುಮಾನ್ ಚಾಲೀಸನ್ನ ಒಂದು ಸೋಪ್ಗೆ ಹೋಲಿಸಿ ಈತ ಕಾಮಿಡಿ ಮಾಡಿದ್ದ. So few years back there was a movie called Filori. Remember? Yes. Yeah. And the censor board banned Hanuman Chalisa because it failed to scare away the ghost. मैंने कहा अगर हनुमान चालीसा से एक दो भूत नहीं भी भागे तो क्या? Even Dettol kills 99.99% कीटाणु. Dettol भी 100% नहीं मारता. अब देखो, Dettol का सब्स्टिट्यूट है. Dettol नहीं तो लाइफबॉय चलेगा. हनुमान चालीसा का है क्या? नहीं. Now I'm afraid. एक दिन भूत मेरे सामने सारा हमने जय हनुमान ज्ञान गुण सागर इन पीसेस आवाज रहे. ए बंटे, तेरा हनुमान चालीसा स्लो है क्या? ಅವರ ಮುಂದೆ ಕೂತಿದ್ದವರೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಈತನನ್ನ ಪ್ರೋತ್ಸಾಹಿಸ್ತಾ ಇದ್ರು. ಬಹಳ ಚೆನ್ನಾಗಿ ಕಾಮಿಡಿ ಮಾಡ್ತೀಯ, ಇನ್ನೂ ಮಾಡು ಅಂತ ಹೇಳಿ. ಇವರಷ್ಟೇ ಅಲ್ಲ, ಈ ರೀತಿ ಸ್ಟ್ಯಾಂಡ್ ಅಪ್ ಕಾಮಿಡಿಯ ಹೆಸರಿನಲ್ಲಿ ಒಂದು ಧರ್ಮವನ್ನ ಅವಹೇಳನ ಮಾಡುವಂತವರು ಸಾಕಷ್ಟು ಜನರಿದ್ದಾರೆ. ಈಗ ಈ ಕುನಾಲ್ ಕಾಮ್ರಾ ಮುಸ್ಲಿಂ ಸಮುದಾಯದ ಬಗ್ಗೆ ನನಗೆ ಗೊತ್ತಿಲ್ಲ, ಅದರಲ್ಲಿ ಇರುವುದೇ ಕೇವಲ 20% ಜನರು, ಅಂದ್ರೆ 20% ಪಾಪ್ಯುಲೇಷನ್. ಅವರಲ್ಲಿ ತಮಾಷೆ ಮಾಡೋದಕ್ಕೆ, ಕಾಮಿಡಿ ಮಾಡೋದಕ್ಕೆ ಏನು ಇಲ್ವೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ನೀಡಿ ಇವನ ಢೋಂಗಿ ಸೆಕ್ಯುಲರಿಸಂ ಅನ್ನ ಈತನೇ ತೋರಿಸ್ಕೊಂಡಿದ್ದಾನೆ. ಹಿಂದೂ ಧರ್ಮವನ್ನ ಅವಹೇಳನ ಮಾಡೋದೇ, ಹಿಂದೂ ಧರ್ಮವನ್ನ ಟೀಕಿಸೋದೇ ಇವರು ಸೆಕ್ಯುಲರಿಸಂ ಅಂತ ಅನ್ಕೊಂಡಿದ್ದಾರೆ. ಇಂಥವರಿಗೆ ಕಾಲವೇ ಸರಿಯಾದ ಉತ್ತರವನ್ನ ನೀಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.